ಎಲ್ರಿಗೂ ನಮಸ್ಕಾರ. ರೇಖೆ ಅಂದ್ರೇನು? ಕೈ ರೇಖೆನ? ಖಂಡಿತ ಅಲ್ಲ. ರೇಖೆ ಅನ್ನೋದು ಯೂನಿವರ್ಸಲ್ ಎನರ್ಜಿ. ಈ ರೇಖೆಯನ್ನು ಜಪಾನೀಸ್ ವಿದ್ಯೆ ಅಂತ ಕರಿತೀವಿ. ಇದನ್ನು 1920ರಲ್ಲಿ ಉಸಾಯಿ ನಿಕಾವೋ ಅನ್ನೋವರು ಧ್ಯಾನ ಮತ್ತು ಉಪವಾಸದ ಮುಖಾಂತರ ಇದನ್ನು ಕಂಡುಹಿಡಿಯುತ್ತಾರೆ. ನಂತರದಲ್ಲಿ ಇದನ್ನು ತರಬೇತಿಗಳ ಮುಖಾಂತರ ದೀಕ್ಷೆಯನ್ನು ಕೊಟ್ಟು ಹಲವಾರು ಜನಗಳಿಗೆ ಇದನ್ನು ಪರಿಚಯಿಸುತ್ತಾರೆ. ಹಾಗೆ ಕೂಡ ನಾನು ಕೂಡ ಮಧುಶ್ರೀ ಆದೇಶ್ ಅನ್ನುವವರ ಹತ್ತಿರ ಈ ಒಂದು ರೇಖೆಯ ದೀಕ್ಷೆಯನ್ನು ಪಡೆದು 1 ವರ್ಷಗಳ ಕಾಲ ಸತತವಾಗಿ ನನ್ನ ಏನು ದೀಕ್ಷೆಯ ಪ್ರಾಕ್ಟೀಸನ್ನು ಮಾಡಿ ನಾನು ಕೂಡ ಇವಾಗ ರೇಖಿ ಮಾಸ್ಟರ್ ಆಗಿರುತ್ತೇನೆ. ಇದಕ್ಕೆ ಕಾರಣ ಮಧುಶ್ರೀ ಆದೇಶ್ ಅವರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ರೇಖಿ ಮಾಸ್ಟರ್ ಅನ್ನೋದು. ಈಗ ಈ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ನಾನು ರೇಖಿ ಮಾಸ್ಟರ್ ಆದಾಗಲಿಂದ ಹಲವಾರು ಜನರಿಗೆ ದೀಕ್ಷೆಯನ್ನು ಕೊಡುತ್ತಿದ್ದೇನೆ. ಅಬ್ರಾಡಲ್ಲಿರೋರಿಗೆ ನಾನು ಡಿಸ್ಟೆನ್ಸ್ ಹೀಲಿಂಗನ್ನು ಕೊಡ್ತೇನೆ. ನಂತರದಲ್ಲಿ ನಾನು ಕಲರ್ ಥೆರಪಿ ಅಂದರೆ ರೇಖಿ ಮಾಸ್ಟರ್ ಕೂಡ ಆಗಿ ಈ ಒಂದು ಕಲರ್ ಥೆರಪಿ ಮಾಸ್ಟರ್ ಕೂಡ ಆಗಿರುತ್ತೇನೆ. ರೇಖೆಯ ಬಗ್ಗೆ ಹಲವಾರು ರೀತಿಯಲ್ಲಿ ಪ್ರಯೋಜನಗಳಿವೆ. ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅಂದರೆ ಇದು ರೇಖೆಯಿಂದ ನಾನು ಹಲವಾರು ರೀತಿಯ ಸಾಧನೆಯನ್ನು ನಾನು ಮಾಡಿದ್ದೇನೆ. ರೇಖೆಯ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಇನ್ನು ಹಲವಾರು ರೀತಿಯಲ್ಲಿ ಮಧುಶ್ರೀ ಆದೇಶ್ ಅನ್ನೋವರ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನೋಡಿ. ರೇಖೆ ಅಂದರೆ ಫಸ್ಟು ತಿಳ್ಕೊಳ್ಳಿ. ಅದರಿಂದ ನಮಗೆ ತುಂಬ ಒಂದು ಬೆನಿಫಿಟ್ ಇದೆ. ಈ ರೇಖೆ ಬಗ್ಗೆ ನಿಮಗೆ ಹಲವಾರು ರೀತಿಯಲ್ಲಿ ನಾನು ತಿಳಿಸ್ಬೇಕು ಅಂತ ಅಂದರೆ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ರೇಖೆ ಅಂದ್ರೇನು, ರೇಖೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಬದಲಾವಣೆ ಕಾಣ್ಬೋದು, ಯಾವ ರೀತಿ ನಾವು ಚೇಂಜಸ್ ಆಗ್ಬೋದು ಅಂದ್ಬಿಟ್ಟು ಈ ನೆಕ್ಸ್ಟ್ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.